ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ಎಲ್ಲ ಪಕ್ಷದ ಹಿರಿಯರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಆಗಸ್ಟ್ 2, 2025 ಶನಿವಾರದಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 11 ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಭಾಳಷ್ಟು ಅಭಿಮಾನ ಇರುವುದರಿಂದ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೆಚ್ಚಿಗೆ ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ಯೋಜನೆ ಆಗಿತ್ತು. ಅಂದರೆ ಮೋದಿಯವರ 11 ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳು ಕೂಡಿಸ್ಬೇಕು ಅಂತಕ್ಕಂಥದ್ದು. ಇವತ್ತು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ದ್ರಾಕ್ಷಿ ಬೆಳೆಗಾರರಿರ್ಬೋದು, ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು. ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಗ್ರಾಮಾಂತರ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು, ಅದರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳ ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ, ಕಾರ್ಯಕರ್ತರು ಗೆಲ್ಲುವುದಕ್ಕೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದರು. ಆದರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿ ಸರು ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ನಾವು ಏನು ಮಾಡ್ತಕ್ಕಂಥ ಬಿಜಾಪುರದಲ್ಲಿ ಏನು ನಾವು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವೋ ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ. ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಭಾಳಷ್ಟು ವಿಶೇಷವಾಗಿ ತಯಾರಾಗಿತ್ತು. ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ 9 ಮಂಡಲಗಳಿಗೆ ಹೋಗಿ ಪೂರ್ವಭಾವಿ ಸಭೆಗಳನ್ನು ಮಾಡಿದರು. ಆ ಪೂರ್ವಭಾವಿ ಸಭೆಗಳು ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು. ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ 1 ನಂಬರ್ ಅನ್ನುವಂಥ ಹೆಸರು ಪಡ್ಕೋತಿ, ಅದೇ ರೀತಿ ಕೂಡ ಎಲ್ಲ ವಿಭಾಗ ನಡೆದ ಕಾರ್ಯಕ್ರಮದಲ್ಲಿಯೂ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು. ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಬರೋದ್ರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದ್ವಿ. ಅದು ನಂತರ ಕ್ಲಿಯರ್ ಕಟ್ ಮಾಡ್ತಿದ್ದೀನಿ. ಬಸನಗೌಡರು ತಮ್ಮ ಬಸನಗೌಡರು ಅಂಜುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಬಸನಗೌಡರು ಇದು ರಾಜಕಾರಣ ಅನ್ನೋದು ಇದು ವೈರತ್ವ ಅಲ್ಲ. ಬಸನಗೌಡರು ಮೊದಲು ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ. ಈಗ ಅವ್ರ ಬಗ್ಗೆ ನಾವು ವಿಚಾರ ಮಾಡಿ ಬರಬೇಕು ಬರಬಾರ್ದು ನಿರ್ಣಯ ತಿಳ್ಕೊತಕ್ಕಂಥ ಏನು ಅವಶ್ಯಕತೆ ಇಲ್ಲ. ಸರ್, ಒಂದು ಮಾತು ತಮಗೆ ಕ್ಲಿಯರ್ ಮಾಡಿ ಹಿಂದುತ್ವದ ಬಗ್ಗೆ. ಭಾಳ ಕಾಲ ಹಿಂದೂಗಳ ಬಗ್ಗೆ ಅನ್ಯಾಯ ಆಗ್ತಕ್ಕಂಥ ವಿಷಯ ಸಲುವಂದನ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಹುಟ್ಟುಬಿಟ್ಟೈತಿ. RSS ಐತೆ ಅದರ ಹಿಂದೂಗಳ ರಕ್ಷಣೆಗೆ ಅದ ಐತಿ. ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಲದು ಅಂತಕ್ಕಂಥ ವಿಚಾರ ಇಟ್ಕೊಂಡನ ಆ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಕೆಲವೊಂದು ಹಿರಿಯರು ಈ ಭಾರತೀಯ ಜನತಾ ಪಕ್ಷ ಕಟ್ಟ್ಯಾರ. ಈ ಭಾರತೀಯ ಜನತಾ ಪಕ್ಷ ಮೂಲ ಉದ್ದೇಶ ದೇಶಭಕ್ತಿ, ಹಿಂದೂಗಳ ರಕ್ಷಣೆನೂ ಆಗ್ತದಿಲ್ಲ, ಎಲ್ಲ ಧರ್ಮ ರಕ್ಷಣೆ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತದೆ. ಮತ್ತು ಇನ್ನೊಂದು ನಾ ಕ್ಲಿಯರ್ ಮಾಡ್ತೀನಿ ವಿಜಯಪುರದವನಾಗಿ, ಇದು ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ, ಇದು ದೇಶಭಕ್ತರ ಪಕ್ಷ. ಒಂದು ವೇಳೆ ಇದು ಅಲ್ಪಸಂಖ್ಯಾತ ವಿರೋಧಿ ಆಗಿತ್ತಂದ್ರೆ ಇವತ್ತು ನಮ್ಮ ಯಾವ ಈ ಬಸನಗೌಡರು ಅಭಿಮಾನಿ ದೇವರತ್ತ ಹೇಳ್ತಕ್ಕಂಥ ವಾಜಪೇಯಿ ಅವ್ರನ್ನ ಇವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ಯಾಕೆ ಅವರು ರಾಷ್ಟ್ರಪತಿ ಮಾಡಬೇಕಾಗಿತ್ತು? ಆ ಉದ್ದೇಶ ನಮ್ಮಲ್ಲಿ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ನಾನು ಈ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ದೇಶಭಕ್ತರಿ ಎಲ್ಲ ಸಮಾಜದಲ್ಲಿ ದೇಶಭಕ್ತರನ್ನ ಕಟ್ಕೊಂಡು ನಾ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಗಟ್ಟಿಗೊಳಿಸ್ಬೇಕಾಗಿತ್ತು. ನಾನು ಒಂದು ಮಾತು ಹೇಳ್ತೀನಿ, ಬಸನಗೌಡರು ಅಲ್ಪಸಂಖ್ಯಾತ ವಿರೋಧಿ ಯಾಕೆ ಮಾತಾಡ್ತಾರಂದ್ರೆ ಅದಕ್ಕೂ ನಾನು ಕ್ಲಿಯರ್ ಮಾಡ್ತೀನಿ. ಇವರು ಬಿಜಾಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರ ಅದಾವೆ. ಒಂದು ನೋವಿನ ಸಂಗತಿ, ರಾಜಕಾರಣದ ವೇಗ ಬದಲಾಗೈತಿ.
ಹಾದಿಗಳು ಬದಲಾಕೈತವೆ. ಯಾವ ರಾಜಕೀಯ ವ್ಯವಸ್ಥೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಬೆಳಿಬೇಕಾದಂಥ ವ್ಯವಸ್ಥೆ ಇವತ್ತು ಜನಸಾಮಾನ್ಯರಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಅದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಇರೋದು, ಅದು ಒಪ್ಕೋತೀನಿ ನಾನು. ಯಾಕಂದರೆ ಜಾತಿ ಆಧಾರ ಮೇಲೆ ಕೇಳ್ತಕ್ಕಂಥದ್ದು ಇವೆಲ್ಲ ಅದಾವಿ. ಆದ್ರೆ ನಾನು ಕ್ಲಿಯರ್ ಮಾಡ್ತೀನಿ, ಇದು ಬಿಜಾಪುರ ಮತಕ್ಷೇತ್ರ ಒಂದು ಏನದ ಅಂದ್ರೆ ಅಭ್ಯರ್ಥಿ ಇಲ್ಲಿ ಮುಸ್ಲಿಂ ಆಗಿರೋದ್ರಿಂದ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಇಲ್ಲಿ ಮುಸ್ಲಿಂ ಹಿಂದೂ ಅಂತಕ್ಕಂಥ ವಾತಾವರಣ ಕೆಟ್ಟಕ್ಕೈತೆ ಹೊರತು ಇದು ಉಳಿದ 7 ಮತಕ್ಷೇತ್ರದಲ್ಲಿ ಇಲ್ಲ. ನಾವೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ. ಉದಾಹರಣೆ ಭಾಳ ಊರುಗಳ ಬಗ್ಗೆ ಹೇಳ್ಕೋತಾರ, ಭಾಳ ಟೈಮ್ ಸಿಗ್ತೈತಿ. ನಾವು ಒಂದು 2 ಎಕ್ಸಾಂಪಲ್ ತೊಗೋತೀನಿ. ನಮ್ಮದು ಬೋಳ್ ಚಿಕ್ಕಲಿಕ್ಕಿ, ನಮ್ಮಲ್ಲಿ ನಿಯರ್ಲಿ 50 to 60% ಹಿಂದೂಗಳಿದ್ದರೆ 40-45-50% ಮುಸ್ಲಿಮರು ಅದಾರ ನಮ್ಮಲ್ಲಿ. ನಮ್ಮಲ್ಲಿ ಅಂದಾಜು 16 ವೋಟಿಂಗ್ ಆದ್ರೆ ನನಗೆ ಬರೀ ಹಿಂದೂಗಳು 700-800 ವೋಟ್ ಬೀಳಬೇಕಾಗಿತ್ತು. ನನಗೆ 15 ವೋಟಿಂಗ್ ಬಿದ್ದು ಅಲ್ಪಸಂಖ್ಯಾತ ವೋಟಾಗೆ ನಾನು ಜಡ್ ಪಿ ಬರಬೇಕಾದ್ರೆ. ಇದು ಏನಾಗೈತೆ ಅಂದರೆ ಬಿಜಾಪುರದಲ್ಲಿ ಬಸವನಗೌಡರು ಯಾಕೆ ಈ ರೀತಿ ಅವರು ಅಲ್ಪಸಂಖ್ಯಾತರದ ಮಾತಾಡ್ತಾರೆ ಅಂದ್ರೆ ಹಿಂದೂಗಳು ಒಂದುಗೂಡಿಸ್ಬೇಕು ಅಂತ ಮಾತಾಡ್ತಾರೆ. ಅಂದರೆ ಒಂದ್ಸಲ ಹೊಟ್ಟು ತೊಗೋಬೇಕಂತ. ಇದು ಬೇರೆ ಮತಕ್ಷೇತ್ರದಾಗಿಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಗೆ ಬಸವನಗೌಡ ಪಳ್ಳಿ ಯತ್ನಾಳರು ಈ ರೀತಿ ಅಲ್ಪಸಂಖ್ಯಾತ ವಿರೋಧಿ ಅತಿಯಾಗಿ ಹೇಳೋದ್ರಿಂದ ಈಗ ಬೇರೆ ಮತಕ್ಷೇತ್ರಗಳು ತೊಂದರೆ ಆಗ್ಯದ. ಅಲ್ಪಸಂಖ್ಯಾತರ ಭಾರತೀಯ ಜನತಾ ಪಕ್ಷ ಅದಾರ. ನಾವು ಮುಂದಿನ ನಿರ್ಮಾಣದಲ್ಲಿ ಕೂಡ ಅಲ್ಪಸಂಖ್ಯಾತರ ಮತಗಳನ್ನು ಭಾರತೀಯ ಜಿಲ್ಲೆಯಲ್ಲಿ ತಗೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ರೆ